ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದರು. ಮುಂದೆ ಅದು ಯೋಜನೆಗಳಲ್ಲಿ ಯಡಿಯೂರಪ್ಪರ ಕಾಲದಲ್ಲೂ ಕೂಡ ಅದನ್ನೇನು ಮಾಡಲಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ? ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು. ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ. ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನನಗೆ ಆಶ್ಚರ್ಯ ಆಗ್ತದೆ. ಆದ್ದರಿಂದ ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಭಾಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ಅವ್ರಿಗೇನು ಇಂಟ್ರೆಸ್ಟು? ಯಾಕೆ ಮಾಡಬೇಕು? ಯಾಕೆ ಪ್ರತಿಷ್ಠೆ ತಗೋಬೇಕು? ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋಷ್ಟರಲ್ಲೇ ಅಧಿಸೂಚನೆಯನ್ನು ಹೊಂದಿಸ್ತಾರೆ 4,000 ಎಕರೆಗೆ. ಸೊ ವಾಟ್ ಈಸ್ ದರ್ ಇಂಟ್ರೆಸ್ಟ್? ನಾವು ರೈತರು ಬೇಡ ಅಂದರೆ ಬಿಡ್ತೀವಿ ಅಂತ, ಬೇಡ ಅಂದರೆ ಬಿಟ್ಬಿಡ್ಬೇಕು. ಮತ್ತೆ 2 ತಿಂಗಳ ಟೈಮ್ ತೊಗೊಂಡು ಅವ್ರನ್ನ ಒಪ್ಪಿಸುವಂಥ ಕೆಲಸ ಯಾಕೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು? ಇದ್ರಲ್ಲಿ ಏನು ಹುನ್ನಾರ ಇದೆ? ವಾಟ್ ಈಸ್ ದಿ ಇಂಟ್ರೆಸ್ಟ್ of this present government and the chief minister to take up that project and complete it? What is their interest? ನೀವು ಟೌನ್ಶಿಪ್ ಮಾಡಬೇಕು, ನಿಜ ಸ್ಯಾಟಲೈಟ್ ಮಾಡಬೇಕು ಅಂತ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ್ದು ಮಾಡ್ಬೋದು. ಅವಾಗಿನ ಮೊಬಿಲಿಟಿ ಇರಲಿಲ್ಲ. ಈಗ ಮೆಟ್ರೋ ಇದೆ, ನಿಮಗೆ ರೈಲ್ ಇದೆ, ರೋಡ್ ಇದೆ, ಕನೆಕ್ಟಿವಿಟಿ ಮಾಡೋಕ್ಕೆ 30 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ದೂರದಲ್ಲೂ ಕೂಡ ಟೌನ್ಶಿಪ್ ಮಾಡ್ಬೋದು. ಗೌರ್ಮೆಂಟ್ ಲ್ಯಾಂಡೇ ಇದೆ, ಅಲ್ಲಿ ಮಾಡಿ. ಅಲ್ಲಿರೋ ರೈತರು ಏನು ಹೇಳ್ತಾ ಇದ್ದಾರೆ, ಬರೀ ಈ ಭಾಗದಲ್ಲಿ ಎಲ್ಲ ಒಂದು ಫ್ಯಾಕ್ಟರಿಗಳನ್ನ ಅಥವಾ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಬದಲು ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲೆಷ್ಟೋ ಯುವಕರಿಗೆ ಉದ್ಧಾರ. ಅದಂತೂ ನೋಡಿ, ರೈತರು ಇವರೇ ನೋಡಿ, ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಟೌನ್ಶಿಪ್ ಮಾಡಬೇಕಾಗಿರುವಂಥದ್ದು ನಾನು ಎಲ್ಲಿ ಮಾಡಿದ್ದೆ ಅಂತಂದರೆ, ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ, ಮತ್ತು ಬೆಳಗಾಂ ಡಿವಿಷನಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ, ಮತ್ತು ಚಿತ್ರದುರ್ಗ, ಮಧ್ಯ ಕರ್ನಾಟಕ ಮತ್ತು ತುಮಕೂರು ನಡುವೆ ಬೆಂಗಳೂರು ಹತ್ತಿರ ಎಲ್ಲಿ ಸರ್ಕಾರ ಜಮೀನಿದೆ ಅಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದು ಯಾವುದೇ ವಿವಾದ ಪ್ರಶ್ನೆ ಬರೋದಿಲ್ಲ, ರೈತರ ಜಮೀನು ತೊಗೊಳ್ಳೋ ಪ್ರಶ್ನೆ ಬರೋಲ್ಲ. ನಮಗೂ ಇಂಡಸ್ಟ್ರಿ ಮಾಡಬೇಕಾದಾಗ ಜಮೀನು ಬೇಕಾಗಿತ್ತು. ನಾವು ಇಲ್ಲಿ ಹಾವೇರಿ ಜಿಲ್ಲೆಗೆ ಮಾಡಬೇಕಂತ ಹೇಳಿದಾಗ ಮೋಟೆಬೆನ್ನೂರು ನಮ್ಮ ಅಧಿಕಾರಿಗಳು ಹುಡುಕಿದ್ರು. ಆವಾಗ ಕೈಗಾರಿಕೆ ಅಧಿಕಾರಿಗಳು ಅಲ್ಲಿ ರೈತರೆಲ್ಲ ಬಂದು ಹೇಳಿದರು, ನಮ್ಗೆ ಫಲವತ್ತಾದ ಜಮೀನಿದೆ, ನಾವು ಕೊಡೋಲ್ಲ, ನೀವು ಮಾಡಬೇಡ, ಕೈ ಬಿಟ್ವಿ. ಅದನ್ನು ಕೂಡಲೇ ಕೈ ಬಿಟ್ವಿ. ಆ ಪ್ರಾಮಾಣಿಕತೆಯನ್ನು ಇವ್ರು ತೋರಿಸಲಿ. ಅದನ್ನೇ ಹಾವೇರಿಗೆ ಮಾಡಿದ್ವಿ ನಾವು. ನಮ್ಮ ಸರ್ಕಾರಿ ಜಮೀನಿತ್ತು, ಅಲ್ಲಿ ಮಾಡಿದ್ವಿ. ವಿದೌಟ್ ಎನಿ ಅಕ್ವಿಸಿಷನ್ ನಾವು ಮಾಡಿದ್ವಿ.